ಹಾಯ್ ಹಲೋ ನಮಸ್ಕಾರ. IPLನ 8ನೇ ಮ್ಯಾಚ್ ಇಂದು ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ನಡೆಯುತ್ತೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಇಂದು SRH ಮತ್ತು ಮುಂಬೈ ಇಂಡಿಯನ್ಸ್ನ ಪಂದ್ಯ ನಡೆಯಲಿದೆ. SRH ಮತ್ತು ಮುಂಬೈ ಇಂಡಿಯನ್ಸ್ ಎರಡು ಟೀಮ್ಗಳು ಸಹ ಪ್ರೀವಿಯಸ್ ಮ್ಯಾಚನ್ನು ಸೋತಿದ್ದಾವೆ. ಇನ್ನು ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಾರಣ SRH ತಮ್ಮ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದೆ. ಹಾಗೆ ಮುಂಬೈ ಇಂಡಿಯನ್ಸ್ದು ಕೂಡ ಕಳೆದ ಮ್ಯಾಚನ್ನು ಅತ್ಯಂತ ಹೀನಾಯವಾಗಿ ಸೋತಿತ್ತು. ಇಲ್ಲಿವರೆಗೂ ನಡೆದಿರೋ ಎಲ್ಲ ಮ್ಯಾಚ್ಗಳಲ್ಲಿ ಎಲ್ಲ ಟೀಮ್ ತಮ್ಮ ಹೋಮ್ ಗ್ರೌಂಡಲ್ಲಿ ಸೋತಿಲ್ಲ. CHK ಆಗಿರ್ಬೋದು, GT ಆಗಿರ್ಬೋದು, RCB ಆಗಿರ್ಬೋದು, RR ಆಗಿರ್ಬೋದು ತಮ್ಮ ತಮ್ಮ ಹೋಮ್ ಗ್ರೌಂಡಲ್ಲಿ ಗೆಲ್ತಾನೆ ಬಂದಿವೆ. ಆದ್ದರಿಂದ ಈಗ SRH ಸರದಿ ನೋಡಬೇಕು. SRH ತಮ್ಮ ಹೋಮ್ ಗ್ರೌಂಡಲ್ಲಿ ಗೆಲ್ಲುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕು. ಇನ್ನು SRH ಮತ್ತು ಮುಂಬೈ ಮ್ಯಾಚನ್ನು ಯಾರು ಗೆಲ್ಬೋದು ಅಂತ ನೋಡೋಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ಬಂದಾಗ ಇಲ್ಲಿ ಹೈಯೆಸ್ಟ್ ಸ್ಕೋರ್ 170+ ಆಗಿದೆ. ಅಂದರೆ 176 ಸ್ಕೋರನ್ನು T20ಯಲ್ಲಿ ಮಾಡಿದ್ದಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡೋರು ಹೈ ಸ್ಕೋರ್ ಮಾಡ್ಬೋದು. ಇನ್ನು ಈ ಪಿಚ್ ರಿಪೋರ್ಟ್ ನೋಡಿದಾಗ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡಕ್ಕೂ ಸಹ ಅನುಕೂಲ ಆಗೋ ರೀತಿಯೇ ಇದೆ. ಆದರೆ ಸ್ವಲ್ಪ ಬ್ಯಾಟಿಂಗ್ಗೆ ಮಾತ್ರ ಜಾಸ್ತಿ ಮಹತ್ವ ಇರೋದನ್ನು ನಾವು ಕಾಣ್ಬೋದು. ಇನ್ನು 2024ರ IPLನಲ್ಲಿ ಹೊಸ ಟ್ರೆಂಡ್ ಒಂದು ಸ್ಟಾರ್ಟ್ ಆಗಿದೆ. ಅದೇನಪ್ಪ ಅಂದರೆ ಎಲ್ಲ ಟೀಮ್ಗಳು ತಮ್ಮ ತಮ್ಮ ಹೋಮ್ ಗ್ರೌಂಡಲ್ಲಿ ಗೆಲ್ತಾನೆ ಬರ್ತಿವೆ. ಸೊ ಹಾಗಾಗಿ SRHಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಸನ್ ರೈಸರ್ಸ್ ಹೈದರಾಬಾದ್ನವರು ಸಹ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ಮೊನ್ನೆ ನಡೆದ KKR ವಿರುದ್ಧದ ಪಂದ್ಯದಲ್ಲಿ ನಾವು ನೋಡ್ಬೋದು, SRH ಕಡೆಯಿಂದ ಹೆನ್ರಿಕ್ ಕ್ಲಾಸನ್ ಮಾತ್ರ ಅದ್ಭುತವಾದ ಬ್ಯಾಟಿಂಗನ್ನು KKR ವಿರುದ್ಧ ಮಾಡಿರೋದನ್ನು ನೋಡ್ಬೋದು. ಇನ್ನು ಮುಂಬೈ ಇಂಡಿಯನ್ಸ್ನ ಬ್ಯಾಟಿಂಗ್ ಲೈನು ಸಹ ಅದ್ಭುತವಾಗಿದೆ. ರೋಹಿತ್ ಶರ್ಮಾ, ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನು SRH ಕಡೆಯಿಂದ ಬ್ಯಾಟಿಂಗ್ ಆರ್ಡರನ್ನು ನೋಡಿದ್ರೆ ಮಯಾಂಕ್ ಅಗರ್ವಾಲ್, ತ್ರಿಪಾಠಿ, ಮಾರ್ಕಮ್ ಮತ್ತು ಮುಖ್ಯವಾಗಿ ಹೆನ್ರಿಕ್ ಕ್ಲಾಸನ್ ಮಾತ್ರ ಅದ್ಭುತವಾದ ಫಾರ್ಮಲ್ಲಿದ್ದಾರೆ. ಮುಂಬೈ ಇಂಡಿಯನ್ಸ್ ಒಳ್ಳೆ ಬ್ಯಾಟಿಂಗ್ ಲೈನಪ್ ಹೊಂದಿದ್ರೂ ಸಹ ಸನ್ ರೈಸರ್ಸ್ ಹೈದರಾಬಾದ್ನವರು ಹೋಮ್ ಗ್ರೌಂಡಲ್ಲಿ ಆಡ್ತಿರೋದ್ರಿಂದ ಗೆಲ್ಲುವಂತಹ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿರುವ ಹಾರ್ದಿಕ್ ಪಾಂಡ್ಯ ಈ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಮ್ಯಾಚನ್ನು ಗೆಲ್ಲಿಸ್ತಾರ ಸೋಲಿಸ್ತಾರ ಅನ್ನೋ ಡೌಟ್ ಇದೆ. ಈ ಮ್ಯಾಚ್ ಏನಾದರೂ ಮುಂಬೈ ಇಂಡಿಯನ್ಸ್ ಸೋಲ್ತು ಅಂದರೆ ಅವರು ಭಾಳ ಡಿಪ್ರೆಷನ್ಗೆ ಹೋಗೋದಂತೂ ಗ್ಯಾರಂಟಿ. ಒಂದೇ ಒಂದು ಮ್ಯಾಚ್ ಗೆದ್ದರೆ ಸಾಕು, ಎಂಥ ಡಮ್ಮಿ ಟೀಮ್ ಆದರೂ ಸಹ ಕ್ರಿಕೆಟ್ನಲ್ಲಿ ಸ್ಟ್ರಾಂಗ್ ಆಗಿಬಿಡುತ್ತೆ. ಅದೇ ರೀತಿ ಎಂಥ ಸ್ಟ್ರಾಂಗ್ ಟೀಮ್ ಆಗಿದ್ರೂ 1-2 ಮ್ಯಾಚ್ ಸೋತ್ಬಿಟ್ರೆ ಅವರು ನರ್ವಸ್ ಆಗಿಬಿಡ್ತಾರೆ. ಇನ್ನು SRH ಕಡೆಯಿಂದ ಭುವನೇಶ್ವರ್ ಕುಮಾರ್ ಅವರು, ನಟರಾಜನ್ ಅವರು ಒಳ್ಳೆಯ ಬೌಲಿಂಗ್ ಆರ್ಡರಲ್ಲಿದ್ದಾರೆ. ಒಟ್ಟಿನಲ್ಲಿ ಮ್ಯಾಚ್ ಯಾರು ಗೆಲ್ತಾರೆ ಅಂದರೆ SRH ಕಡೆನೇ ಒಲವು ಜಾಸ್ತಿ ಇದೆ ಅಂತ ಹೇಳ್ಬೋದು. ಏಕೆಂದರೆ ಹೋಮ್ ಗ್ರೌಂಡಲ್ಲಿ ಆಡ್ತಿರೋದ್ರಿಂದ SRH ಮ್ಯಾಚನ್ನು ಗೆಲ್ಬೋದು ಅಂತ ಅನಿಸುತ್ತೆ. ಆದರೆ ಮುಂಬೈ ಇಂಡಿಯನ್ಸ್ ತಮ್ಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನನ್ನು ಸರಿಯಾಗಿ ಬಳಸ್ಕೊಂಡಿದ್ದೇ ಆದರೆ SRH ವಿರುದ್ಧ ಗೆಲುವನ್ನು ಸುಲಭವಾಗಿ ಸಾಧಿಸ್ಬೋದು.